ಕಲಬುರಗಿ ನಗರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಟ್ರಾಫಿಕ್ನಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದೆಡೆ ಬೈಕ್ ಸವಾರರಿಂದ ಸಿಗ್ನಲ್ ಜಂಪ್ ಮಾಡೋದು ಹಾಗೂ ಆಟೋ ಚಾಲಕರಿಂದ ಸಿಕ್ಕ ಹಾಗೆ ಪಾರ್ಕಿಂಗ್ ಮಾಡೋದು ಸೇರಿದಂತೆ ಇನ್ನಿತರ ಸಮಸ್ಯೆಗಳು ದಿನೇ ದಿನೇ ಕಲಬುರಗಿ ನಗರದಲ್ಲಿ ಹೆಚ್ಚುತ್ತಿವೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಕಲಬುರಗಿ ನಗರ ಪೊಲೀಸ್ ಆಯುಕ್ತರ ಆದೇಶದಂತೆ ಕಲಬುರಗಿ ನಗರ ಟ್ರಾಫಿಕ್ ಪೊಲೀಸರು ಎಲ್ಲೆಡೆ ಸೂಕ್ತವಾಗಿ ಬಂದೋಬಸ್ತನ್ನು, ಕಾರ್ಯಾಚರಣೆಯನ್ನು ಮತ್ತು ಸಾರ್ವಜನಿಕರಿಗೆ ಸುರಕ್ಷತೆಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಕಂಡುಬಂದಿದೆ. ಕಲಬುರಗಿ ನಗರ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿರುವ ನಗರ ಹೇಗೆ ಹೆಚ್ಚಾಗಿ ಬೆಳೆಯುತ್ತಿದೆಯೋ ಅದರಂತೆ ಜನರು ಕೂಡ ವಲಸೆ ಬರುವುದು ಹೆಚ್ಚಾಗ್ತಾನೇ ಇದೆ. ಗ್ರಾಮಗಳಿಂದ ಪಟ್ಟಣಕ್ಕೆ ಸೇರುವ ಜನ ಹೆಚ್ಚಾಗಿದ್ದಾರೆ. ಇದರಿಂದ ನಗರದಲ್ಲಿ ದಿನನಿತ್ಯ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಅನೇಕ ಕಡೆ ಫ್ರೀ ಲೆಫ್ಟ್ ಮಾಡಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಬಸಪ್ಪ ಡಗೆ ಅವರ ಮಾರ್ಗದರ್ಶನದಲ್ಲಿ ವಿವಿಧ ಕಡೆ ಟ್ರಾಫಿಕ್ ಆಗದಂತೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಇನ್ನು ಆಟೋ ಚಾಲಕರಿಗೆ ಮತ್ತು ಬಸ್ ಚಾಲಕರಿಗೆ, ಕಾರು ಚಾಲಕರಿಗೆ, ಬೈಕ್ ಸವಾರರಿಗೆ ಕಲಬುರಗಿ ಖಾಕಿ ಪಡೆ ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ಟ್ರಾಫಿಕ್ ನಿಯಮಗಳನ್ನು ಫಾಲೋ ಮಾಡೋದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು, ಸೀಟ್ ಬೆಲ್ಟ್ ಇರಬೇಕು ಮತ್ತು ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಒಂದು ವೇಳೆ ಸಂಚಾರ ನಿಯಮಗಳನ್ನು ಪಾಲಿಸದೇ ಇದ್ದರೆ ನೇರವಾಗಿ ದಂಡ ಹಾಕಲಾಗುವುದು ಎಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳಿ ಅಂದರೆ ನಾವು ದಂಡ ಹಾಕ್ತೀವಿ ನೋಡಿ. ಹೆಲ್ಮೆಟ್ ನಿಮ್ಮ ತಲೆ ಹೊಡಿತಂದ್ರೆ ಹೆಂಗೆ? ಇಲ್ಲ ನೀವು ಹೆಲ್ಮೆಟ್ ಆದಾಗ ಮೇನ್ ನಿಮ್ಮ ಇರೋದು ನಿಮ್ಮ ತಲೆ. ಮನೆ ನಿಮ್ಮ ಹೆಂಡತಿ, ಮಕ್ಕಳು, ಅಕ್ಕ ತಂಗಿ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ, ಬರ್ತಾರೆ ಇವಾಗ ಅಂತ. ನಿಮ್ಮ ಕಾಲು ಕೈ ಮುರಿದ್ರೆ ಇನ್ನೂ ರಾಡ್ ಹಾಕ್ಬೋದು. ನಿಮ್ಮ ತಲೆ ಹೊಡೆದ್ರೆ ಏನು ಮಾಡ್ತೀವಿ? ಯಾರು ಹೇಳಿ ಗುಲ್ಬರ್ಗದಾಗ ಹೆಲ್ಮೆಟ್ ಇಲ್ಲ ಅಂತ? ಯಾರು ಹೇಳಿ ಹೆಲ್ಮೆಟ್ ಇಲ್ಲ ಅಂತ? ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೆ ಕಂಪಲ್ಸರಿ ದಂಡ ಹಾಕ್ತೀವಿ ನೋಡಿ. ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಈಗ ನಡೀಬೇಕು ಸಣ್ಣ ಮಕ್ಕಳ ಕಂಪಲ್ಸರಿ ದಂಡ ಹಾಕ್ತೀವಿ ನೋಡಿ. ನಿಮ್ಮ ಬಸ್ ಯಾರು ಆಫೀಸರ್ ಅವ್ರಿಗೆ ಮಾತಾಡ್ತೀವಿ ನಾವು. ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋದವ್ರು ತೆಗೆದ್ರಿ ಅಂದ್ರೆ ನಮ್ಮ ಗಾಡಿ ಫೋಟೋವರೆಗೂ ಹಾಕ್ತಾರೆ. ಅದು ಆಟೋ ನೋಡಿ ಆಟೋ ಸ್ಟ್ಯಾಂಡ್ ಆಗಿದೆ. ಅದೇ ಈ ಥರ ಮಾಡಿದ್ರೆ ನಾವು ಆ ಕಡೆ ಹೋಗಿ ತೆಗೆಸ್ತೋ ಗಾಡಿ ಇಲ್ಲಿ ಹಚ್ಚಂಗಿಲ್ಲ. ಬಸ್ ನಾನು ಹೇಳ್ತಾ ಇದ್ದೀನಿ, ಬಸ್ ಇಲ್ಲಿ ಹಚ್ಚಂಗಿಲ್ಲ. ಬಸ್ ಅಲ್ಲಿ ಬ್ರದರ್, ಇನ್ನು ಬಸ್ ಅಲ್ಲಿ ನಿಂತ್ಕೋಬೇಕೀಗ. ಬಸ್ ಅಲ್ಲಿ ನಿಂತ್ಕೋಬೇಕು. ಆಟೋದ ಸ್ಟ್ಯಾಂಡ್ ಮಾಡಿದೆ. ಈಗ ಆಟೋ ಸ್ಟ್ಯಾಂಡ್ ಇದೆ. ಈಗ ಸ್ಟ್ಯಾಂಡ್ ಒಳಗೆ ನಿಂತಾರೆ. ಆದ್ರೂ ನೀವು ಹಾರ್ನ್ ಹಾಕಿ ಅವ್ರಿಗೆ ಓಡಿಸ್ಬೇಕು. ಈಗ ನೋಡಿ ಈಗ ನಾವು ಬಡವರು ಆಟೋಗಳು ಕರ್ಗೇಟ್ ಸರ್ಕಲ್ ಸರ್ಕಲ್ ನಿಮ್ಮ ಆಟೋಗಳು ಯಾವುದು? ಬಸವೇಶ್ವರನಿಂದ ಸೇಡಂ ರಿಂಗ್ ರೋಡ್ನಿಂದ ನೀವು ಎಲ್ಲಿ ಹೋಗ್ತೀರಿ? ಮಾರ್ಕೆಟ್ ಬಸ್ ಸ್ಟ್ಯಾಂಡ್. ಈಗ ನಿಮ್ಮ ಆಟೋಗಳು ಕರ್ಗೇಟ್ ಸರ್ಕಲ್ ನಿಂತ ಹೋಗೋ ಆಟೋಗಳು ನಿಮ್ಮ ಬಸವೇಶ್ವರ ಹಾಸ್ಪಿಟಲಿಂದ ಎಲ್ಲಿ ಹೋಗ್ತೀರಿ? ಗೌರ್ಮೆಂಟ್ ಹಾಸ್ಪಿಟಲ್, ಸೂಪರ್ ಮಾರ್ಕೆಟ್, ಬಸ್ ಸ್ಟ್ಯಾಂಡ್. ಇದು ನೀವು ಪಾರ್ಕಿಂಗ್ ಕೊಟ್ಟಿದೆ. ಆಟೋ ಸ್ಟ್ಯಾಂಡ್ ಪಾರ್ಕಿಂಗ್ ಕೊಟ್ಟಿದೆ. ಪಾರ್ಕಿಂಗಲ್ಲೇ ಇರಬೇಕು. ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ಆಟೋ ಪಾರ್ಕಿಂಗ್ ಮಾಡ್ತೀನಿ, ಮಾರ್ಕೆಟಿಗೆ ಹೋಗ್ತಾ ಪಾರ್ಕಿಂಗ್ ಮಾಡ್ತೀನಿ ಅಂತ ನಡೆಯಲ್ಲ. ಅದು ಒಂದೊಂದೇ ಇಟ್ಕೋಬೇಕು. ನೀವು ಪಾರ್ಕಿಂಗ್ ಮಾಡಿದ್ರೆ ಪಾರ್ಕಿಂಗ್ದಾಗೆ ಹೋಗ್ಬೇಕು. ಆನಂತರ ಕಡ್ಡಾಯವಾಗಿ ಇನ್ಫಾರ್ಮ್ ಹಾಕೋಬೇಕು. ಕಡ್ಡಾಯವಾಗಿ ಮುಗಿಸಿಟ್ಟೇ ಹೋಗಬೇಕು. ನಾವು ಪದೇ ನಿಮಗೆ ಫೋಟೋ ಹಾಕೋದು, ನಿಮಗೆ ಈ ಚಾನಲ್ ಹಾಕೋದು ನನಗೆ ಸರಿ ಅನಿಸ್ತಾ ಇಲ್ಲ.
ಈಗ ಹೆಂಗೆ ಇನ್ಫಾರ್ಮ್ ಹಾಕಿರಿ, ನಿಮ್ಗೆ ಇನ್ಫಾರ್ಮ್ ಹಾಕಿದ್ರೆ ನಾವು ಯಾರು ಫೈನ್ ಹಾಕಲ್ಲ. ಈಗ ಹಾಕಿರಿ, ಈಗ ನೀವು ಕಡ್ಡಾಯವಾಗಿ 3 ಸೀಟ್ ಹಾಕೊಡ್ರಿ. 5 ಸೀಟ್ ಯಾಕೆ ಹಾಕೋತೀರಿ ನೀವು? 3 ಸೀಟ್ ಹಾಕೋರಿ ಕಡ್ಡಾಯವಾಗಿ, ಅದ್ರ ನಿಂತ್ಕೊಡ್ರಿ. ನೀವು ನಾವು ಹೇಳಿ ವಾರ್ನಿಂಗ್ ಮಾಡಿ ನೀವು ಅದ್ರ ಮೇಲೆ ಹಾಕಿ ನೀವು ರೋಡಿಗೆ ಬಂದು ನಾನು ನಿಂದಿರ್ತೀನಿ ಅಂದ್ರೆ ನಾವು ಇನ್ಮೇಲೆ ಫೈನ್ ಹಾಕಲ್ಲ, ಶಿಸ್ತಿನ ಕ್ರಮ ತಗೋತೀವಿ ನಿಮ್ಮ ಮ್ಯಾಗ. ನೀವು ಆಟೋ ಮಾಸ್ತರ ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೇನು ತೊಂದರೆ ಇದ್ರೆ ಹೇಳಿ ನಮಗೆ. ನಿಮಗೆಲ್ಲ ಆಟೋಗಳು ಅಲ್ಲಿ ಪಾರ್ಕಿಂಗ್ ಮಾಡಿಸ್ಬೇಕು, ಲೈನಾಗಿ ಆಟೋ ಬಿಡಬೇಕು, ಪಾರ್ಕಿಂಗ್ ಮಾಡಿಸ್ಬೇಕು, ಆಟೋ ಬಿಡಬೇಕು. ನಿಮ್ದೇನು ತೊಂದರೆ ಇದೆಯಾ? ನಿಮ್ದೇನು ತೊಂದರೆ ಇದೆಯಾ? ಅವ್ರಿಗೆ ನಾವು ಫೈನ್ ಹಾಕ್ತೀವಿ. ಅಲ್ಲಿ ಏನು ಹೊರಗಡೆ ರೋಡಿಗೆ ನಿಂತಾರ ಅವ್ರಿಗೆ ನಾವು ಫೈನ್ ಹಾಕ್ತೀವಿ. ಅವರು ನಿಮ್ಮ ಅಣ್ಣ ತಂದಿರಲ್ಲ, ಅವರು ನಿಮ್ಮ ಅಣ್ಣ ತಮ್ಮಂದಿರಲ್ಲ, ಅವ್ರು ನಿಮ್ಮ ಅಣ್ಣ ತಂದಿರಲ್ಲ, ನಿಮ್ಮವರೆಲ್ಲ. ನಾವು ಅವ್ರ ಆಟೋ ಇಟ್ಟು ಫೈನ್ ಹಾಕಂಗೆ ನೀವೇ ಬರ್ತೀರಿ, ಮೇಡಮ್ ಅವ್ರು ನಮ್ಮ ಕಾಕ ಬೇಕು, ನಮ್ಮ ತಮ್ಮ ಬೇಕು. ರೈಟ್. ಈಗ ನೀವೇನು ಮಾಡ್ತೀರಿ? ನಿಮಗೆ ಪಾರ್ಕಿಂಗ್ ಕೊಡ್ತೀವಿ ನಾವು ಪ್ಲೇಸ್, ಪಾರ್ಕಿಂಗ್ ಒಳಗೆ ಕಡ್ಡಾಯವಾಗಿ ನಿಂತ್ಕೋಬೇಕು, ಕಡ್ಡಾಯವಾಗಿ ಇನ್ಫಾರ್ಮ್ ಹಾಕೋಬೇಕು, ಕಡ್ಡಾಯವಾಗಿ 3 ಸೀಟ್ ಹಾಕೊಂಡು ಹೋಗ್ಬೇಕು. ನೀವು ಕಾನೂನು ರಕ್ಷಣೆ ಪಾಲನೆ ಮಾಡಿದ್ರೆ ನಾವು ನಿಮಗೆ ರಕ್ಷಣೆ ಮಾಡ್ತೀವಿ. ನೀವು ಕಾನೂನು ರಕ್ಷಣೆ ನೀವು ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ನೀವು ಇರಬೇಕು. ನಿಮ್ಮ ರಕ್ಷಣೆ ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ನಿಮಗೆ ಸ್ಪಾಟ್ ಫೈನ್ ಹಾಕ್ತೀವಿ. ಇವಾಗ ಈ ಚಾನಲ್ ಅಂತ ನಾವು ಬಿಟ್ಟು ನಿಮಗೆ ಈ ಚಾನಲ್ನೂ ಹಾಕ್ತೀವಿ ಮತ್ತು ಸ್ಪಾಟ್ ಫೈನು ಹಾಕ್ತೀವಿ. ಮತ್ತು ನಿಮ್ಮ IME ಆ್ಯಕ್ಟ್ ಒಳಗೆ ನಿಮಗೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಏನು ಮಾಡ್ತೀರಿ ಇವಾಗ? ಮಾಸ್ಟರ್ ಏನು ಮಾಡ್ತೀರಿ? ಓಕೆ 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 ಫೈನ್. ನಾವು ಹೇಳಿದ್ರೆ ಸೀಟ್ ಹಾಕೋಬೇಡ್ರಿ, ನಾವು ಹೇಳಿದ್ರೆ ಸೀಟ್ ಹಾಕೋಬೇಡ್ರಿ. ಪೊಲೀಸರು ದಂಡ ಹಾಕ್ತಾರಂತ ಸೀಟ್ ಹಾಕೋಬೇಡ್ರಿ. ನಿಮ್ಮ ಸೇಫ್ಟಿಗೆ ಎಕ್ಸಿಡೆಂಟ್ ಆಯ್ತಂದ್ರೆ ಏರ್ಬ್ಯಾಗ್ ಓಪನ್ ಆಗಲ್ಲ, ನಿಮ್ದು ಪ್ರಾಣ ಉಳಿತದ. ನಿಮ್ಮ ಹೆಂಡತಿ ಮಕ್ಕಳು ನಿಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ, ನಿಮಗೋಸ್ಕರ ನಿಮ್ಮ ತಾಯಿ ಕಾಯ್ತಾ ಇರ್ತಾರೆ, ನಿಮ್ಮ ತಮ್ಮ ಕಾಯ್ತಾ ಇರ್ತಾರೆ. ಹಾಕೊಳ್ಳಿ. ಏನೇ ಆಗಲಿ, ಕಲಬುರಗಿ ನಗರ ಟ್ರಾಫಿಕ್ ಪೊಲೀಸರು ಮತ್ತು ಅನೇಕ ಅಧಿಕಾರಿಗಳ ಈ ಒಂದು ನಡೆಗೆ ಶ್ಲಾಘನೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.